ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಖುಷಿ ಮಾತನಾಡ್ತಾ ಇದ್ದೀನಿ. ನಾನಿವತ್ತು ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗಿದ್ದೆ. ನೇಟಿವ್ ಪ್ಲೇಸ್ ಹತ್ರನೇ ಫಸ್ಟ್ ನಾನು ಹೋಗಿದ್ದು ಗೌಡಗೆರೆ ಚಾಮುಂಡೇಶ್ವರಿಗೆ. ಗೌಡಗೆರೆ ಚಾಮುಂಡೇಶ್ವರಿ ದೇವರು ನಮ್ಮೂರಿಂದ ಬರೀ 3 ಕಿಲೋಮೀಟ್ರ್ ಇರೋದು. ಆದರೂ ನಾವು ಎಷ್ಟೋ ದಿವಸದಿಂದ ಹೋಗಬೇಕು ಅಂದ್ಕೊಂಡ್ರೂ ಹೋಗೋಕ್ಕಾಗಲಿಲ್ಲ. ಆದರೂ ಕೊನೆಗೂ ಇವತ್ತು ಕಾಲ ಕೂಡಿ ಬಂತು ಅನ್ನಂಗೆ ಹೋದ್ವಿ. ತಾಯಿ ಚಾಮುಂಡೇಶ್ವರಿ ದರ್ಶನ ಆಯಿತು. ನೋಡಿ ತುಂಬ ಖುಷಿ ಆಯಿತು. ಆ ತಾಯಿ ಆಶೀರ್ವಾದ ನನ್ನ ಮೇಲೆ ನಿಮ್ಮ ಮೇಲೆ ಸದಾ ಹಿಂಗೇ ಇರಲಿ. ಹಂಗೆ ಪಕ್ಕದಲ್ಲಿ ಒಂದು ಗುಹೆ ಥರ ಕಾಣ್ತು. ಒಳಗಡೆ ಹೋಗೋಣ ಅಂತ 50 ರೂಪಾಯಿ ಕೊಟ್ಟು ಹೋದ್ವಿ. ನೋಡಿದ್ರೆ ಏನು ಮಸ್ತಿದೆ ಅಂತೀರ. ಒಂದು ಸಲ ನೀವು ಹೋಗಿ ನಿಮ್ಮ ಮಕ್ಕಳು ಕರ್ಕೊಂಡೋಗಿ. ಅಲ್ಲಿ ಬಸವಣ್ಣನವರು, ಅಕ್ಕ ಮಹಾದೇವಿ, ಒನಕೆ ಓಬವ್ವ, ಸಂಗೊಳ್ಳಿ ರಾಯಣ್ಣ ಎಲ್ಲರನ್ನೂ ಒಂದೇ ಫ್ರೇಮ್ನಲ್ಲಿ ನೋಡ್ಬೋದು. ಇದು ಈ ಒಂದು ಜನ್ಮದಲ್ಲ, 300-400 ವರ್ಷ ಹಿಂದಿನ ಇತಿಹಾಸಗಳಿತ್ತು. ಮಿಠಾಯಿ ಅಂಗಡಿ, ಗಿರಾಡಿ ಅಂಗಡಿ, ಚಕ್ಕ ಬರ ಆಡೋದೇನಂತೆ, ರೈತರ ಜೀವನ. ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಯಾವುದೇ ಕಾರಣಕ್ಕೂ ಇದನ್ನು ನೋಡೋಕ್ಕಾಗ್ತಿರ್ಲಿಲ್ಲ ಏನಾರು ಅಲ್ಲಿ ಹೋಗಿಲ್ಲ ಅಂದಿದ್ರೆ. ನಮ್ಮ ಮಕ್ಳಿಗಂತೂ ಹಳೆ ಇತಿಹಾಸ ಹೆಂಗಿತ್ತು ಅಂತ ತೋರಿಸ್ಬೋದು, ಅಷ್ಟು ಚೆನ್ನಾಗಿತ್ತು. ನೀವು ಒಂದ್ಸಲ ವಿಸಿಟ್ ಕೊಡಿ ನಿಮ್ಮ ಮಕ್ಳ ಜೊತೆ. ಪುರಾತನ ಕಾಲದ ಎಲ್ಲ ವಿಷಯ ಅವರಿಗೆ ಈಸಿಯಾಗಿ ತಿಳಿಯುತ್ತೆ. ಹಂಗೆ ಎಷ್ಟು ಚೆನ್ನಾಗಿದೆ ಅಂತ ಅಂತೀರಾ. ನಮಗಂತೂ ನೋಡಿದ್ರೆ ಎಲ್ಲೋ ನಿಜವಾದ ಒಂದು ಊರಿಗೆ ಬಂದಂಗಿತ್ತು. ನಾವು ನಮ್ಮ ಭಾರತ ಏನೇನು ಸಾಧನೆ ಮಾಡಿದೆ ಪ್ರತಿಯೊಂದು ಇದೆ. ಚಂದ್ರಯಾನ 3 ಇರ್ಬೋದು, ಎಲ್ಲದನ್ನೂ ನೋಡ್ಕೊಂಬರ್ಬೋದು ನೀವು ಒಂದ್ಸಲ ಹೋದರೆ. ಆದರೆ ನನಗಂತೂ ಬಹಳ ಖುಷಿ ಆಯಿತು. ಇದು ಹಿಂದೆ ಈ ಥರ ಇತಿಹಾಸಗಳಿದ್ದಾವೆ ಅಂತಲೇ ಗೊತ್ತಿರಲಿಲ್ಲ. ನೀವು ಒಂದ್ಸಲ ಹೋಗಿ ಮಕ್ಕಳು ಕರ್ಕೊಂಡು, ತುಂಬ ಕಷ್ಟಪಡ್ತೀರ. ನಾವು ಅಂದ್ಕೊಂಡ್ವಿ 50 ರೂಪಾಯಿ ವೇಸ್ಟ್ ಆಗುತ್ತೆ ಅಂತ. ಆದರೆ ಅದು ವೇಸ್ಟ್ ಆಗಲಿಲ್ಲ, ನಮಗಂತೂ ಬೆಸ್ಟ್ ಆಯಿತು. ನಿಮಗೂ ಕೂಡ ಅದು ತುಂಬ ಬೆಸ್ಟ್ ಆಗ್ಬೋದು. ಆ ಥರ ಅಂತೂ ಅಪ್ಪ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಹಂಗೆ ಮಡಿಕೆ ಮಾಡೋದಿರ್ಬೋದು, ಮಡಿಕೆಲಿ ಆಟ ಆಡೋದಿರ್ಬೋದು, ಅಡುಗೆ ಮಾಡೋದಿರ್ಬೋದು, ಅಥವಾ ಒಂದು ಮನೆ ಮುಂದೆ ಏನೇನು ಮಾಡ್ತಿದ್ದಾರೆ ಎಲ್ಲದನ್ನು ನ್ಯಾಚುರಲಾಗಿ ತೋರಿಸಿದ್ರು. ಅವ್ರ ಗುಹೆ ಒಳಗಡೆನೆ ಅಂತಲೇ ಅನಿಸ್ತಿರಲಿಲ್ಲ, ಯಾವುದೋ ಊರೊಳಗಡೆ ಮನೆ ಒಳಗಡೆ ಹೋಗ್ತಾ ಇದ್ದೀವೇನೋ ಅಂತ ಅನಿಸ್ತಿತ್ತು. ಮಸ್ತಾಗಿತ್ತು. ಅವರು ಏನು ರಾಶಿ ನಕ್ಷತ್ರಗಳು ಹೇಳೋದಿರ್ಬೋದು, ಎಲ್ಲರೂ ನ್ಯಾಯ ಪಂಚಾಯತ್ ಕೂತ್ಕೊಂಡಿರೋದಿರ್ಬೋದು, ಕೊಬ್ಬರಿ ಎಲ್ಲ ಹರಿತಾ ಇರೋದಿರ್ಬೋದು, ಎಲ್ಲ ಮಕ್ಕಳಂತೂ ಬಹಳ ಖುಷಿ ಪಡ್ತಾರೆ. ನಮ್ಮ ಹಳೇ ಕಾಲದ ನದಿಗಳನ್ನೆಲ್ಲ ಒಂದೇ ಕಡೆ ನೋಡ್ಬೋದು. ಕಾವೇರಿ, ಸಿಂಧು, ಶಿವಲಿಂಗಗಳೇನು ಹೇಳ್ತೀರಾ, ಆ ಕಾಲದ ಮಹಾರಾಜರುಗಳನ್ನೇನು ಹೇಳ್ತೀರಾ. ಯಾರ್ಯಾರು ನೋಡಿರೋಕ್ಕಾಗತ್ತಾ ಆ ಕಾಲದ ಮಹಾರಾಜರ? ಖಂಡಿತ ಇಲ್ಲ. ಇಲ್ಲಿ ಹೋದರೆ ಖಂಡಿತವಾಗ್ಲೂ ಆ ಕಾಲದ ಮಹಾರಾಜರು ಎಲ್ಲರನ್ನೂ ನೋಡ್ಕೊಂಬರ್ಬೋದು. ಒಂದು ಹಳೆ 300-400 ವರ್ಷಗಳ ಇತಿಹಾಸನೇ ಇಲ್ಲಿ ಸೃಷ್ಟಿಸ್ದಂಗೈತೆ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಎಲ್ಲ ಋಷಿ ಮುನಿಗಳು. ಕೊನೆಗೆ ಆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡ್ಕೊಂಡು ಕೊನೆಗೂ ಈಚೆಗೆ ಬರೋಣ ಅಂತ ಬೇಡರ ಕಣ್ಣಪ್ಪನ ನೋಡಿಕೊಂಡು ಈಚೆಗೆ ಬಂದ್ವಿ. ಬರ್ಬೇಕಾದ್ರೆ ಹಂಗೆ ಬಲಗಡೆ ನೋಡಿದ್ವಿ, ಏನೋ ಒಂದು ನಾಗದೇವತೆಗಳು ಇದೆಯಲ್ಲ, ಅಲ್ಲಿ ಹೋದ್ವಿ. ಅಲ್ಲಿ ಹೋದರೆ ತೀರ್ಥ ಕೊಡ್ತಾಯಿದ್ರು. ಆ ತೀರ್ಥ ನೋಡಿಕೊಂಡು ಕುಡ್ಕೊಂಡು ತಾಯಿದು ಇನ್ನೊಂದು ಸರಿ ದರ್ಶನ ಪಡ್ಕೊಂಡು ಚಾಮುಂಡೇಶ್ವರಿನ ಬರ್ಬೇಕಾದ್ರೆ ಮಕ್ಳಿಗಂತೂ ಒಳ್ಳೆ ಆಟ ಸಾಮಾನು ಸಿಗುತ್ತೆ. ಮಕ್ಕಳನ್ನ ಈ ಪ್ಲೇಸ್ಗಳಿಗೆ ಕರ್ಕೊಂಡು ಹೋದರೆ ದಿ ಬೆಸ್ಟ್